ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೆ ಸಮುದಾಯದಿಂದ ಸನ್ಮಾನ. ಮೇ 31ರಂದು ಕಲಬುರಗಿ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಬೃಹತ್ ಹೋರಾಟ. ಡಿಜಿ ಸಾಗರ್ ಸುದ್ದಿಗೋಷ್ಠಿ. ತಾಜ್ ಸುಲ್ತಾನ್ಪುರ ಗ್ರಾಮ ಪಂಚಾಯಿತಿ ಪಿಡಿಒ ವರ್ಗಾವಣೆ. ಕನ್ನಡ ಭೂಮಿ ಜಾಗೃತಿ ಸಮಿತಿ ಒತ್ತಾಯ. ಮೇ 28ರಂದು ಕಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ಬಳಿಕ ಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಸಂಜಯ್ ಜಾಗೀರ್ದಾರ್ ಅವರಿಗೆ ಕಲಬುರಗಿ ಜಿಲ್ಲಾ ಕ್ರಿಶ್ಚಿಯನ್ ಸಮುದಾಯದಿಂದ ಸನ್ಮಾನಿಸಿ ಸ್ವಾಗತಿಸಲಾಯಿತು. ಕಲಬುರಗಿ ನಗರದ ಅಲ್ಪಸಂಖ್ಯಾತ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಭಾಗಿಯಾದ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ್ ಅವರನ್ನು ಜಿಲ್ಲಾ ಕ್ರಿಶ್ಚಿಯನ್ ಸಮುದಾಯ ಮುಖಂಡರು ಸನ್ಮಾನಿಸಿದರು. ಈ ವೇಳೆ ಮಾತನಾಡಿದ ಅವರು, ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿಗೆ ನಾವೆಲ್ಲರೂ ಪಣ ತೊಡಬೇಕಾಗಿದೆ. ಸರ್ಕಾರದ ಸೌಲಭ್ಯಗಳನ್ನು ಪಡೆದು ಸಮುದಾಯದ ಉನ್ನತೀಕರಣಕ್ಕೆ ಶ್ರಮಿಸೋಣ ಎಂದು ಕರೆ ನೀಡಿದರು. ಬಳಿಕ ಮಾತನಾಡಿದ ಕಲಬುರಗಿ ಕ್ರಿಶ್ಚಿಯನ್ ಸಮುದಾಯದ ಮುಖಂಡ ಸಂಧ್ಯಾ ರಾಜ್ ಅವರು, ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾದ ಸಂಜಯ್ ಜಾಗೀರ್ದಾರ್ ಅವರು ರಾಜ್ಯ ವ್ಯಾಪ್ತಿ ಸಂಚರಿಸಿ ಸಮುದಾಯದ ಏಳಿಗೆಗೆ ಶ್ರಮಿಸುತ್ತಿದ್ದಾರೆ. ಅವರ ಸಮಾಜ ಸೇವೆಗೆ ನಾವೆಲ್ಲ ಕೈ ಜೋಡಿಸೋಣ ಎಂದು ಹೇಳಿದ ಅವರು, ಸಮುದಾಯದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಮನವಿ ಮಾಡಿದರು. ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ಯಾಮ್ ನಾಟೇಕರ್, ಫಾಸ್ಟರ್ ಶಿರೋಮಣಿ, ಫಾಸ್ಟರ್ ಪರಶುರಾಮ್, ಫಾಸ್ಟರ್ ಸತ್ಯಾನಂದ ಸೇರಿದಂತೆ ಚರ್ಚ್ ಫಾದರ್ ಹಾಗೂ ಸಮುದಾಯದ ಅನೇಕರು ಅಧಿಕಾರಿಗಳು ಭಾಗವಹಿಸಿದ್ದರು. ಮೈನಾರಿಟಿ ಸಾಹೇಬರು, ಜಾವೇದ್ ಸಾಹೇಬರು ಒಳ್ಳೆ ಸಪೋರ್ಟರ್ ಇದ್ದಾರೆ. ನಾವು ಯಾವುದೇ ಬೇಡಿಕೆ ಇಟ್ಟಾಗ ಅವರು ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅದಕ್ಕೆ ಪ್ರಮುಖವಾಗಿ ಒಂದು ವಿಷಯ ಹೇಳ್ತೀನಿ. ನಮ್ಮ ಕ್ರಿಶ್ಚಿಯನ್ಸ್ ಗ್ರೇವಾರ್ಡ್ ಬೇಕಂದಾಗ ನಮ್ಮ ಕೆಲವು ಪಾಸ್ಟರ್ಗಳು ನಮ್ಮ ಜೊತೆ ಸೇರಿಕೊಂಡು ಅವ್ರು ಇಮಿಡಿಯೇಟ್ ಆಗಿ DC ಮೇಡಮಲ್ಲಿ ಅಪ್ರೂವ್ ತೊಗೊಂಡು ಎಲ್ಲ ತಹಶೀಲ್ದಾರ್ಗಳಿಗೆ ಕಳಿಸಿದ್ದಾರೆ. ತಾಲೂಕು ತಹಶೀಲ್ದಾರ್ ಲೆಟರ್ 1 ವರ್ಷ ಸುಮಾರಾಯಿತು. ಆದರೆ ಆ ತಹಶೀಲ್ದಾರ್ಗಳು ಅದಕ್ಕೆ ನಮಗೆ ಗ್ರೇವಾರ್ಡ್ಗೆ ಅಲರ್ಟ್ ಮಾಡ್ತಾಯಿಲ್ಲ. ಯಾಕಂದ್ರೆ ನಮ್ಮ ಪ್ರತಿ ತಾಲೂಕದಲ್ಲಿ ಭಾಳ ಸಮಸ್ಯೆ ಆಗ್ತಾಯಿದೆ. ನಮ್ಮ ಕ್ರಿಶ್ಚಿಯನ್ಸಿಗೆ ಪ್ರತ್ಯೇಕವಾದ ಒಂದು ರುದ್ರಭೂಮಿ ಇಲ್ಲ. ಸೊ ಅದನ್ನು ನೀವು ಈಗ CDC ಕಾರ್ಪೊರೇಷನ್ ಅಂತ ಹೇಳಿದ ಮೇಲೆ ಅದಕ್ಕೆ ದಯವಿಟ್ಟು ಅದು ಒಂದು ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ತೊಗೊಂಡು ಅದೊಂದು ಮಾಡಬೇಕು. ಸೆಕೆಂಡ್ ಥಿಂಗ್, ನಮ್ಮ ಕ್ರಿಶ್ಚಿಯನ್ಸಿಗೆ ಯಾವುದೇ ಸಮಸ್ಯೆಗಳು ಬಂದಾಗ ನೀವು ಅಂತೀರಿ ಸರ್ KMDCದಾಗ ಹೋಗ್ಬೇಕು, ಮೈನಾರಿಟಿ ಹೋದಾಗ ಅವರು ಇನ್ ಜನರಲಾಗಿ ಎಲ್ಲರ ಪರವಾಗಿ ಕಾಮನ್ ಆಗಿ ಮೈನಾರಿಟೀಸ್ ಪರವಾಗಿ ಅವ್ರು ಏನದ ಎಲ್ಲ ಕಡೆ ಇದು ಮುಟ್ಟಿಸ್ತಾರೆ. ಆದರೆ ಪ್ರತ್ಯೇಕವಾಗಿ ನಮ್ಮ ಕ್ರಿಶ್ಚಿಯನ್ಸಿಗೆ ಕಾರ್ಪೊರೇಷನ್ ಆದಮೇಲೆ ನೀವು ಒಂದು ಹ್ಯಾಂಡ್ಬಿಲ್ ರೆಡಿ ಮಾಡಿ. ಯಾವ್ಯಾವ ಸ್ಕೀಮ್ ನಮ್ಗೆ KMDCಯಲ್ಲಿ ಬರುತ್ತೆ, ಯಾವ್ಯಾವ ಸ್ಕೀಮ್ ನಮ್ಮ ಮೈನಾರಿಟಿ ಸ್ಕಾಲರ್ಶಿಪ್ಪಲ್ಲಿ ಬರುತ್ತೆ. ಸೊ ಆ ಬ್ರೋಚರ್ ನಮ್ಗೆ ಬೇಕಾಗಿದೆ. ಮತ್ತು ಅದರೊಳಗೆ ಪಕ್ಕಾ ಅಡ್ರೆಸ್ ನಮ್ಮ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅದಕ್ಕೆ ಅಧಿಕಾರಿಗಳು ಯಾರಿಗೆ ಸ್ಪಂದಿಸ್ಬೇಕು. ನಾವು ಇಲ್ಲಿ ಜಿಲ್ಲೆದಲ್ಲೂ ಒಂದು ಅಧಿಕಾರಿಗೆ ನೀವು ನೇಮಕಿಸಿ, ಒಂದು ಜಿಲ್ಲೆದಲ್ಲೂ ಒಂದು ಅಧಿಕಾರಿ ನೇಮಿಸ್ರಿ ನಮ್ಮ ಪರವಾಗಿ. ಏನೇ ಆದರೆ ಈಗ ನೋಡಿರಿ, ನಾವು ಯಾವುದೇ ಹೋಗ್ಬೇಕಾದ್ರೆ ಅದು ಸರ್ ಹೇಳಿದ್ರು ಎಲ್ಲೋ NVದಲ್ಲಿ ಒಂದು ಮಾಹಿತಿ ಕೇಂದ್ರ ಇದೆ ಅಂತ. ಸೊ ಆ ಥರದ ಒಂದು ಮಾಹಿತಿ ಕೇಂದ್ರ ನಮ್ಮ ಕ್ರಿಶ್ಚಿಯನ್ಸ್ಗೆ ಪ್ರತ್ಯೇಕವಾಗಿ ಒಂದು ಕಡೆ ಏರ್ಪಾಡು ಮಾಡಿ. ಸೊ ಮೂರನೇ ವಿಷಯ, ಆ ಪ್ರತ್ಯೇಕವಾಗಿ ಅದು ಮಾಡಿದ ಮೇಲೆ ನಮ್ಮ ಕ್ರೈಸ್ತರಿಗೆ ಕುಂತು ಈ ಥರ ಮೀಟಿಂಗ್ ಮಾಡಬೇಕಾದ್ರೆ ಈಗ ನೀವು ನೋಡ್ತಾ ಇದ್ದೀರಿ ವ್ಯವಸ್ಥೆ.
ಸೊ ಒಂದು ನಮಗೆ ಆದ ಪ್ರತ್ಯೇಕವಾದ ಒಂದು ಆಫೀಸ್ ಕಾರ್ಪೊರೇಷನ್, ಅದರೊಳಗೆ ಒಂದು ನಮ್ಮ ಪಾಸ್ಟರ್ಗಳು ಬಂದು ಕುಂತು ಮಾತಾಡಿ ಅವರೆಲ್ಲ ಇದು ಮಾಡ್ಕೋಕೆ ಅದ್ರದ್ದು ಒಂದು ಮಾಡಿ. ಇವು ಎಲ್ಲ ಭಾಳ ಇಂಪಾರ್ಟೆಂಟ್ ಇದೆ ಸರ್. ಮತ್ತು ಕೆಲವು ಏನಾಗಿದೆ, ಕೆಲವು ಅಪ್ಲಿಕೇಶನ್ ಈಗ ಶ್ರಮ ಶಕ್ತಿಯನ್ನು ಹಾಕಿದ್ದಾರೆ ಸರ್. ಅದು ಏನಾಗ್ತದೆ, ಇಟ್ ಹ್ಯಾಸ್ ಟು ಕಮ್ ಥ್ರೂ ನಮ್ಮ MLA ರೆಕಮೆಂಡೇಶನ್. ಈಗ ನಮ್ಮ ಪಾಸ್ಟರ್ಗಳು MLA ಬಳಿ ಎಂದು ಹೋಗ್ತಾರೆ, ಅವ್ರು ಯಾವಾಗ ಕಣ್ಣಿಗೆ ಬೀಳ್ಬೇಕು, ಯಾವಾಗ ಅವ್ರಿಗೆ ಗುರುತಿಸಬೇಕು. ಸೊ ಕಾರ್ಪೊರೇಷನ್ನಲ್ಲಿ ಅದನ್ನೇ ಸೇಮ್ ಶ್ರಮ ಶಕ್ತಿ ಸ್ಕೀಮ ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ನೀವು ಇದರೊಳಗೆ ತೊಗೊಂಡು ಬನ್ನಿ, ಅದು ಜಾರಿಗೆ ಕಳಿಸಿ. ಸ್ಪೆಷಲಾಗಿ ನೀವು ಈ ಕಡೆ ಮಾಡಿ. ಈ ಕೆಲವು ನಮ್ಮ ಸ್ಕೂಲ್ ಎಜುಕೇಷನ್ ಲೋನ್ಸ್ ಇದೆ, ಅವು ಏನೇನಿದೆ ಲೆಟ್ ಇಟ್ ಕಮ್ ಥ್ರೂ ಕಾರ್ಪೊರೇಷನ್. ಪ್ರಾಪರ್ ಮೇನ್ ಹೆಡ್ಡಿಂಗು ನಮ್ಮದು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೇನೆ. ನಮ್ಮದು KMDC ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಇಟ್ ಇಸ್ ಎ ವಿಂಗ್ ಆಫ್ ಅವರ್ ಸ್ಪೆಷಲಿ ಫಾರ್ ಅವರ್ ಕಮ್ಯುನಿಟಿ. ಸೊ ನೀವು ಏನದ ಪ್ರತ್ಯೇಕವಾಗಿ ಒಂದು ಕಾರ್ಯರೂಪದಲ್ಲಿ ಎಲ್ಲ ನಮ್ಮ ಕಮ್ಯುನಿಟಿಗೆ ಎಲ್ಲ ಜಿಲ್ಲೆಗಳಲ್ಲಿ ಯಾವ ಥರ ಒಂದು ವ್ಯವಸ್ಥಿತವಾಗಿ ನಮ್ಮ ಪಾಸ್ಟರ್ಗಳು ಅಲ್ಲಿ ಹೋಗಿ ಸ್ಪಂದಿಸಬೇಕು, ಅದಕ್ಕೆ ಅಪ್ಲೈ ಮಾಡಬೇಕು. ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಿ, ಒಂದು ಆನ್ಲೈನ್ದಲ್ಲಿ ಅಪ್ಲಿಕೇಶನ್ ಹಾಕೋ ವ್ಯವಸ್ಥೆ ಮಾಡಿ. ಸೊ ಅವಾಗ ಏನಾಗುತ್ತೆ, ನಾವು ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅಧಿಕಾರದಲ್ಲಿ ನಾವು ಹೋಗಿ ಕೇಳ್ತೀವಿ, ಸರ್ ನಮ್ದು ಯಾಕೆ ಪೆಂಡಿಂಗ್ ಇದೆ ಏನು. ಯಾಕಂದರೆ ನಮ್ಮ ಬರೋದೇ ಕ್ರಿಶ್ಚಿಯನ್ ಕಮ್ಯುನಿಟಿ, ವಿ ಆರ್ ಬಿಲೋ ದನ್ 2%. ನಮ್ಮ ಅಪ್ಲಿಕೇಶನ್ ಸಿಗೋದೇ ಈಗ ನೋಡಿ ಅಬ್ರಾಡ್. DM ಅವರಿದ್ದಾರೆ, DO ಅವರು ಇಲ್ಲ, ಮ್ಯಾನೇಜರ್ ಅವರಿದ್ದಾರೆ. ಇವತ್ತು ನಾನು ಬಂದಿದ್ದ ಉದ್ದೇಶ, ಗುಲ್ಬರ್ಗ ಪ್ರವಾಸದಲ್ಲಿ ಹಿರಿಯರು ಶಾನ್ ಮಾಟೇಕರ್ ಅವರಿದ್ದಾರೆ, ಎಲ್ಲ ಫಾದರ್ಸು, ಪಾಸ್ಟರ್ಸು, ಎಲ್ಲ ಲೀಡರ್ಸ್ಗಳು ಹಾಗೂ ಎಲ್ಲ ಆಫೀಸರ್ಸ್ಗಳಿದ್ದಾರೆ. ಇವತ್ತು ಬಂದಿದ್ದು ನಾವು ಸರ್ಕಾರದ ಒಂದು ಸವಲತ್ತುಗಳು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಜನಾಂಗಕ್ಕೆ ಮುಟ್ಟಬೇಕು, ಪ್ರತಿಯೊಂದು ಇದಕ್ಕೆ ಮುಟ್ಟಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಬಂದಿದ್ದೀನಿ. ಆದರೆ ಇಲ್ಲಿಗೆ ಬಂದಮೇಲೆ ಭಾಳ ದುಃಖಕರದ ಸಂಗತಿ ಏನಂದರೆ, ನಮ್ಮವರಿಗೆ ಸ್ಕೀಮ್ಸ್ ಬಗ್ಗೆನೇ ಗೊತ್ತಿಲ್ಲ. ಏನು ಸರ್ಕಾರದಲ್ಲಿ ನಮ್ಮ ಸ್ಕೀಮ್ಸ್ ಬರ್ತದೆ, ಆ ಸ್ಕೀಮ್ಸ್ಗಳ ಬಗ್ಗೆನೇ ಗೊತ್ತಿಲ್ಲ. ಇವತ್ತು ಸಂದೇರಾಜ್ ಅವರು ಹೇಳಿದ್ರು, ಇವತ್ತು ನಮಗೆ ಗ್ರಾವೇಟ್ ಸಲುವಾಗಿ ಸೆಪ್ರೇಟಾಗಿ ಒಂದು ವೇಳೆ ಜಾಗ ಸಿಗಲಿಲ್ಲ, ಜಾಗ ಕೊಡಲಿಲ್ಲ ಅಂದರೆ ಇವತ್ತು ಸರ್ಕಾರನೇ ಇವತ್ತು ಖರೀದಿ ಮಾಡಿಕೊಡುವಂಥ ಕೆಲಸ ಸರ್ಕಾರ ಮಾಡ್ತದೆ, ಇಲ್ಲಿ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಅದಕ್ಕೆ ನೀವು ಹೋಗಿ ಅಪ್ರೋಚ್ ಆಗಬೇಕಾಗ್ತದೆ. ತಾವು ಭಾಳ ಸಂತೋಷ, ತಾವು ಕೊಟ್ಟಿದ್ದೀರ ಅಂತ ಎಲ್ಲಿ ತಹಸೀಲ್ದಾರ್ ಹತ್ರ ಇದೆ ಅಂತ ಹೇಳ್ತಾ ಇದ್ದೀರಿ ತಾವು. ಅದ್ರದ್ದೊಂದು ಕಾಪಿ ನನಗೇನಾದರೂ ಕೊಟ್ಟರೆ ನಾನು ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರ ಹತ್ರ ಮಾತಾಡಿ ಇಮಿಡಿಯೇಟಾಗಿ ನಾನು ಅದು ವ್ಯವಸ್ಥೆ ಮಾಡಿಕೊಡುವಂಥ ಕೆಲಸ ನಾನು ಮಾಡ್ತೀನಿ. ಮೊದಲನೇದು. ಎರಡನೇದು, ಅಬ್ರೋಡ್ಗೆ ಹೋಗಿ ಫಾದರ್ ಹೇಳಿದ್ರು, ಅಬ್ರೋಡ್ಗೆ ಹೋಗಿ ನಮ್ಮ ಮಕ್ಕಳಿಗೆ ಇದು ಇಲ್ಲ ಅಂತ ಹೇಳಿದ್ರು ಫಾದರ್. ಅಬ್ರೋಡ್ಗೆ ಹೋಗಿ MS ಅಥವಾ MD ಸಲುವಾಗಿ ಏನಾದರೂ ಹೋಗಿ ಹೈಯರ್ ಸ್ಟಡಿ ಸಲುವಾಗಿ ಹೋಗಬೇಕಾದ್ರೆ ಹೋದ ಸರ್ತಿ 20 ಲಕ್ಷನೇ ಇತ್ತು ನಮ್ಮ ಮಕ್ಕಳಿಗೆ. ಮೊನ್ನೆ ನಾನು ಮೀಟಿಂಗ್ ಮಾಡಿ ಮತ್ತೊಂದು 10 ಲಕ್ಷ ಹೆಚ್ಚಿಗೆ ಮಾಡಿ ಅದಕ್ಕೆ 30 ಲಕ್ಷ ಮಾಡಿದ್ದೀನಿ. ಯಾರು ನಮ್ಮವ್ರು ನಾನು ನೋಡಿದೆ, ಲಿಸ್ಟ್ ನೋಡಿದೆ, 9 ಜನ ಹೋಗಿದ್ದಾರೆ. 9 ಜನದಲ್ಲಿ ಎಲ್ಲ ಮುಸಲ್ಮಾನರೇ ಇದ್ದಾರೆ, ಭಾಳ ಅವರು ನಮ್ಮ ಅಣ್ಣ ತಮ್ಮರೇ. ಆದರೆ ನಮ್ಮವ್ರು ಯಾರೂ ಅಪ್ರೋಚ್ ಆಗಿಲ್ಲ. ಯಾರು 5 ಜನ ಹೋಗಿದ್ದಾರೆ ತಾವು ಹೇಳ್ತಾ ಇದ್ರು, ಯಾರು 5 ಜನ ಅಪ್ರೋಡ್ ಹೋಗಿ ಇದು ಮಾಡಿದ್ರು. ಅಲ್ಲಲ್ಲ, ಅದು ಆಯಿತು ಒಪ್ಕೊಂಡೆ. ಅಲ್ಲ, ಈಗ ಅವ್ರಿಗೆ ಗುರ್ತಿಲ್ಲಲ್ಲ ಪಾಪ, ಅವರು KMDCಗೆ ಹೋಗ್ತಾ ಇದ್ದಾರೆ, ಇಲ್ಲಿ ಬರಲಿಲ್ಲ ಅವರು. ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿ ಹೀಯಾಳಿಸಿ ಅಸಂವಿಧಾನಿಕವಾಗಿ ಮಾತನಾಡಿದ ಛಲವಾದಿ ನಾರಾಯಣಸ್ವಾಮಿಯ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನವನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಕಲಬುರಗಿ ನಾಗರಿಕ ಹೋರಾಟ ಸಮಿತಿಯಿಂದ ಇದೇ 31ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಮುಖಂಡ ಡಾಕ್ಟರ್ DG ಸಾಗರ್ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಈ ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳು, ಹಿಂದೂ ಪರ ಸಂಘಟನೆಗಳು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಸುಮಾರು 10 ರಿಂದ 15 ಸಾವಿರ ಜನ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು. ನಾರಾಯಣಸ್ವಾಮಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ನಾಯಿ ಎಂದು ಸಂಬೋಧಿಸಿರುವುದು ಇವರ ಬೌದ್ಧಿಕ ಮಟ್ಟ ಹಾಗೂ ಸಂಸ್ಕೃತಿ ಎಂಥದು ಎಂದು ತೋರಿಸುತ್ತದೆ. ಇಂಥ ನಾಗರಿಕ ಮತ್ತು ಯೋಗ್ಯವಲ್ಲದ ವ್ಯಕ್ತಿಯನ್ನು ವಿಧಾನ ಪರಿಷತ್ ಸ್ಥಾನದಲ್ಲಿ ಇಂಥ
ಅನಾಗರಿಕ ಮತ್ತು ಯೋಗ್ಯವಲ್ಲದ ವ್ಯಕ್ತಿಯನ್ನು ವಿಧಾನ ಪರಿಷತ್ ಸ್ಥಾನದಲ್ಲಿ ಮುಂದುವರಿಸುತ್ತಿರುವ ಬಿಜೆಪಿಗೆ ನಾಚಿಕೆಯಾಗಬೇಕೆಂದು ಬಿಜೆಪಿ ಹೈಕಮಾಂಡ್ ವಿರುದ್ಧ ಹರಿಹಾಯ್ದ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಗರಡಿಯಲ್ಲಿ ಬೆಳೆದು ವಿವಿಧ ಹುದ್ದೆಗಳನ್ನು ಅಧಿಕಾರವನ್ನು ಅನುಭವಿಸಿ ಉಂಡ ಮನೆಗೆ ದ್ರೋಹ ಬಗೆದ ಅವಿವೇಕಿ ನಾರಾಯಣಸ್ವಾಮಿ ಅವರು ಬಿಜೆಪಿ ಮತ್ತು ಆರ್ಎಸ್ಎಸ್ ಗುಲಾಮಗಿರಿ ಮಾಡುತ್ತಾ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ಅವರ ರಾಜಕೀಯ ಬೆಳವಣಿಗೆಯನ್ನು ಸಹಿಸದೆ ಅವರ ಕುಟುಂಬವನ್ನು ಗುರಿಯಾಗಿಸಿಕೊಂಡು ಅವರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಿ ರಾಜಕೀಯ ತೇಜೋವಧೆಗೆ ಮುಂದಾಗಿದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ. ನಾರಾಯಣಸ್ವಾಮಿ ಅವರ ಧ್ವನಿಯ ಹಿಂದೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಕೆಲಸ ಮಾಡುತ್ತಿದೆ ಎಂಬುದು ಛಲವಾದಿ ನಾರಾಯಣಸ್ವಾಮಿಯ ತಲೆಯ ಮೇಲೆ ಚಡ್ಡಿ ಹೊತ್ತಾಗಲೇ ಅದು ಜಗಜ್ಜಾಗಿರವಾಗಿದೆ. ಇಂಥ ಅನಾಗರಿಕ ಛಲವಾದಿ ನಾರಾಯಣಸ್ವಾಮಿ ಅವರು ಜಿಲ್ಲೆಗೆ ಭೇಟಿ ನೀಡಿದಾಗಲೆಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಸುಖಾಸುಮ್ಮನೆ ಆರೋಪ ಮಾಡುವುದು, ಅವರನ್ನು ನಿಂದಿಸುವುದು ನಿರಂತರವಾಗಿ ಮಾಡುತ್ತಿದ್ದು, ಹೀಗೆ ನಿಂದನೆ ಮಾಡುವುದು ಮುಂದುವರಿಸಿದರೆ ಇಲ್ಲಿನ ಜನ ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಸಿದರು. ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪಾಲಿಟಿಷಿಯನ್ಸ್, ಅವರು ಸಾರ್ವಜನಿಕ ಸ್ವತ್ತು, ಸಾರ್ವಜನಿಕ ಯೋಗ್ಯತೆ ಬಗ್ಗೆ ಅವರು ಗಮನ ಹರಿಸ್ತಾರೆ. ಅಂಥದ್ರಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷದಲ್ಲಿ ಆಡಳಿತ ಜನದ್ರೋಹ ಆದರೆ, ಜನರಿಗೆ ತೊಂದರೆ ಆದರೆ ಇದು ಹೇಳ್ತಕ್ಕಂಥದ್ದು ನಡೀಲಿ. ಆದರೆ ಇತ್ತೀಚೆಗೆ ಇಂಡಿಯಾ ದೇಶದಲ್ಲಿ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಮತ್ತು ಚರಿತ್ರೆಹೀನ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಮತ್ತು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕೃತ್ಯಗಳನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದು ಇಂಡಿಯಾ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಸಂವಿಧಾನ ನಾಮಕ್ಕೆ ಧಕ್ಕೆ ತಂದಿರತಕ್ಕಂಥದ್ದು BJP ನೇತೃತ್ವದ ಪಕ್ಷ ನಾವು ಕಳೆದ 2014ರಿಂದ ಇಲ್ಲಿ ತನಕ ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಪ್ರೇಮಿಗಳು ಸಂವಿಧಾನವನ್ನು ಉಳಿಸಲೇಬೇಕು ಅಂತಕ್ಕಂಥ ಹೆಬ್ಬಾಕಿ ಇದ್ದಿರ್ತಕ್ಕಂಥ ಅನೇಕ ಪಕ್ಷಗಳಲ್ಲಿ ಕೂಡ ಪ್ರಮುಖವಾದವರು ಕೂಡ ಬಹಳಷ್ಟು ಧೀಮಂತ ನಾಯಕರಿದ್ದಾರೆ. ಅಂಥದ್ರಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು, ಎಲ್ಲರಿಗೂ ಕೂಡ ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜ ಬರಬೇಕು ಅಂಥೇಳಿ ಹೆಬ್ಬಾಯಿಕೆ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥವರು ಅತ್ಯಂತ ನಿರ್ಣಾಯಕ ಒಂದು ಸ್ಥಾನದಲ್ಲಿ ಹೋಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂವಿಧಾನ ಪ್ರಿಯರು, ಪ್ರಜಾಪ್ರಭುತ್ವ ಪ್ರಿಯರು ಮತ್ತು ಸಂವಿಧಾನ ಉಳಿಬೇಕು, ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳ್ತಕ್ಕಂಥ ಹೆಬ್ಬಾಯಿಕೆ ಉಳ್ಳವರು. ಅದೇ ರೀತಿಗೆ ಕರ್ನಾಟಕದಲ್ಲಿ ಭಾಳ ಹೆಂಗಾಗಿ ಈಗ 48 ವರ್ಷಗಳು ಮುಗೀತು ಪ್ರಿಯಾಂಕ ಖರ್ಗೆ ಅವರು ಇಲ್ಲಿ ಸಮಾಜ ಕಲ್ಯಾಣ ಆಯಿತು, ಪಂಚಾಯತ್ ರಾಜ್ ಆಯಿತು, IT-BT ಆಯಿತು, ಇಂಥ ಅನೇಕ ಅವರು ಈ ವಿಭಾಗ ಇಲಾಖೆಗಳನ್ನು ಅವರು ಏನಂತಂದರೆ ನಿಭಾಯಿಸಿ ಸಮರ್ಥವಾಗಿ ಆಡಳಿತಗಾರರು ಅಂತ ತೋರಿಸ್ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದಾಗಿರ್ತಕ್ಕಂಥ BJP ಪಕ್ಷ ಅದು ನಿಜವಾಗಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಜನರ ಉಳಿತಿಗಾಗಿ ಕೆಲಸ ಮಾಡಬೇಕು. ಸಂವಿಧಾನ ಪರವಾಗಿ ಮಾತಾಡ್ತಕ್ಕಂಥವರಿಗೆ, ಪ್ರಜಾಪ್ರಭುತ್ವವಾಗಿ ಮಾತಾಡ್ತಕ್ಕಂಥವರಿಗೆ, ಆಮೇಲೆ ಆರೋಗ್ಯಕ್ಕೆ ರೂಪವಾಗಿ ವಿರೋಧ ಮಾಡ್ತಕ್ಕಂಥವರಿಗೆ ಇವು ಎಲ್ಲರನ್ನೂ ಕೂಡ ಇವತ್ತು ಅವರ ವ್ಯಕ್ತಿತ್ವವನ್ನು ಕುಬ್ಜ ಮಾಡ್ತಕ್ಕಂಥ ವ್ಯವಸ್ಥೆ BJPಯಲ್ಲಿ ಅಡಗಿದೆ. ಇವತ್ತು ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆಯೂ ಕೂಡ ಮತ್ತು ಅವರ ಸುಪುತ್ರ ಆಗಿರ್ತಕ್ಕಂಥ ಅತಿ ಈ ದೇಶದ ಭವಿಷ್ಯತ್ತಿನ ನಾಯಕರು ಅಂತ ಕರಿಬೋದು ಅಂಥ ಒಬ್ಬ ಪ್ರಿಯಾಂಕ ಖರ್ಗೆ ಅವ್ರಿಗೂ ಕೂಡ BJPಯ ಒಂದು ಕುತಂತ್ರದಿಂದ ಒಬ್ಬ ಅವಿವೇಕಿ, ವಿವೇಕ ಇರಲಾರ್ದಂಥ ಅವಿವೇಕಿ ಯಾರಿದ್ದಂತಂದರೆ ಅವರು ಏನಂತಂದರೆ ಒಬ್ಬ ಛಲವಾದಿ ನಾರಾಯಣಸ್ವಾಮಿ ಅಂಥೇಳಿ. ಅದು ಏನಂತಂದರೆ ಅವರು ಸಾಕೊಂಡಿರ್ತಕ್ಕಂಥದ್ದು, ಔಟ್ಸೋರ್ಸಸ್ಲಿಂದ ತೋರಿರ್ತಕ್ಕಂಥದ್ದು ಯಾವುದೂ ಕೂಡ ಅವರಿಗೆ ಇಲ್ಲಿ ಕಾಂಗ್ರೆಸ್ನಲ್ಲೇ 25-30 ವರ್ಷಗಳ ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರ ಶಿಷ್ಯರಾಗಿ ಅವ್ರ ಕಾಲ ಹತ್ತಿರ ಬಿದ್ದಿರ್ತಕ್ಕಂಥವ್ರು. ಅವರು ಅನೇಕ ಅಧಿಕಾರಗಳೆಲ್ಲ ಅವರಿಗೆ ದೊರಕಿಸ್ಕೊಟ್ಟಿದ್ರು. ರೈಲ್ವೆದಾಗಿದ್ದರೂ ಕೂಡ ಮಾಡಿದರು, ಇಲ್ಲಿ ಸ್ಲಮ್ದು ಕೂಡ ಮಾಡಿದರು, ಅನೇಕ ಡೈರೆಕ್ಟರ್ಸ್ಗಳು ಅವರಿಗೆ ಕೆಲವೊಂದು ಮೆಂಬರ್ಸ್ಗಳು ಕೂಡ ಮಾಡಿದರು. ಅವರು ಹೀಗೆ ಅವರು ಇಚ್ಛೆ ಅವ್ರು ಎಲ್ಲಿ ಹೋಗ್ಬೋದು, ಅವರು BJPಯಲ್ಲಿ ಹೋಗಿದ್ದಾರೆ. BJPಯಲ್ಲಿ ಹೋಗಿ ವಿರೋಧ ಪಕ್ಷದ ನಾಯಕ ಅಂಥೇಳಿ ವಿಧಾನ ಪರಿಷತ್ತಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಬಿಟ್ಟು ವೈಯಕ್ತಿಕವಾಗಿ ತೇಜೋವಧೆ ಮಾಡ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಭಾಳ ಕೀಳು ಮಟ್ಟದ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಕೀಳು ಮಟ್ಟದ ಭಾಷೆ, ಆ ಕೀಳು ಮಟ್ಟದ ಭಾಷೆಯನ್ನು ಅತ್ಯಂತ ಉಗ್ರವಾಗಿ ನಾವು ಕಲಬುರಗಿ ನಾಗರಿಕ ಹೋರಾಟ ಸಮಿತಿ ಪರವಾಗಿ ಎಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೀವಿ, ಅದನ್ನು ವಿರೋಧನ ಮಾಡ್ತೀವಿ.
ಹಾಗಾಗಿ ಅಂಥ ಅವಿವೇಕಿ ಆಗಿರ್ತಕ್ಕಂಥ ಏನು ನಾರಾಯಣ ಸ್ವಾಮಿ ಇದ್ದಾರೆ, ಅವ್ರು ನಾರಾಯಣ ಸ್ವಾಮಿ ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು. ಯಾವ ಮ್ಯಾಚುರಿಟಿನೂ ಇಲ್ಲ ಅವರಿಗೆ. ಹಿಂದೆ 1,05,000 ರೂಪಾಯಿ ಕೊಡ್ತಿದ್ದೀನಿ ಸಿದ್ದರಾಮಯ್ಯವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಎಲೆಕ್ಷನ್ ನಿಂತಾಗ ಸೋಲಿಸಿದವರು ಯಾರಪ್ಪ ಅಂದ್ರೆ ಸೋಲಿಸಿರ್ತಕ್ಕಂಥ ವ್ಯಕ್ತಿಗಳು ಅವರು ಸಾವರ್ಕರ ಮತ್ತು ಒಬ್ಬ ಢಾಂಗೆ, ಇವರಿಬ್ಬರು ಕೂಡಿ ಅಂಬೇಡ್ಕರ್ಗೆ ನಂಗೆ ಸೋಲಿಸಿದ್ರು ಅಂಥೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಓನ್ ಹ್ಯಾಂಡ್ ರೈಟಿಂಗ್ನಲ್ಲಿ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರನೇ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣದಲ್ಲಿ ಹೇಳಿದ್ದಾರೆ, ಆ ಪತ್ರನೇ ಸಿದ್ದರಾಮಯ್ಯವರು ಹೇಳಿದ್ದಾರೆ, ಆ ಪತ್ರ ಬಗ್ಗೆನೇ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಇವ್ರ ಬಗ್ಗೆ ಚಾಲೆಂಜ್ ಕಟ್ಟದ, ಇಲ್ಲ 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 ಸುಳ್ಳು ಹೇಳ್ತಾ ಇದ್ದೀರಿ ನೀವು ಅಂಥೇಳಿ. ಆದರೆ ಒಂದು ಚಾಲೆಂಜ್ ಮಾಡಿದ್ರು ಪ್ರಿಯಾಂಕಾ ಖರ್ಗೆ ಅವರು, ಆಯಿತು ನಾನು ರಾಜಕೀಯ ನಿವೃತ್ತಿ ಹೋಗ್ತೀನಿ, ಏನು ಪನಿಷ್ಮೆಂಟ್ ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ತೊಗೊಲಿಕ್ಕೆ, ಆದರೆ ಇಂಥ ಲೈಬ್ರರಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಮೇಂಟೈನ್ ಮಾಡ್ತಾಯಿದ್ದೆ ದಿಲ್ಲಿಯಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹ್ಯಾಂಡ್ ರೈಟಿಂಗ್ ಬರೆದಿರ್ತಕ್ಕಂಥದ್ದು ಅದು ಅಲ್ಲಿ ಸಿಗ್ತಾ ಇದೆ, ಅದು ಟ್ಯಾಲಿ ಮಾಡಿ ನೀವು ಅದರ ಬಗ್ಗೆ ಅದು ಮಾಡಿ ಮಾತಾಡಿ ಅಂಥೇಳಿ. ಅಲ್ಲಿಂದ ಸ್ಟಾಪ್ ಆಯ್ತದು, ಗಪ್ಪಾದ್ರೆ ಹೌದು ನಂದೇ ತಪ್ಪು ಅಂಥೇಳಿ. ಹಾಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಏನು ಛಲವಾದಿ ನಾರಾಯಣ ಸ್ವಾಮಿಯವರು ಒಂದು ಗೋಷ್ಠಿಯಲ್ಲಿ ಅಥವಾ ಒಂದು ವಿಚಾರದಲ್ಲಿ ಮಾತಾಡ್ತಾ ಸಂದರ್ಭದಲ್ಲಿ ಆನೆ ಹೋಗ್ತಾ ಇದ್ದಾರೆ, ನಾಯಿ ಬೊಗಳ್ತಾ ಇದೆ ಅಂತ. ಆದರೆ ಪತ್ರಕರ್ತರು ಆನೆ ಯಾರು ಅಂತಂದರೆ ನರೇಂದ್ರ ಅವರು, ಪ್ರಧಾನಮಂತ್ರಿಗಳು. ಮತ್ತು ನಾಯಿ ಯಾರು ಅಂತಂದರೆ ಅರೇ ಪ್ರಿಯಾಂಕಾ ಖರ್ಗೆ ಅವ್ರಿ ಜೋರಲ್ಲಿ ಹೇಳಿರ್ತಕ್ಕಂಥವ್ರು ಒಂದೇ ದಿನದಲ್ಲಿ ಬದಲಾಯಿಸಿ ನಾನು ಯಾವುದೇ ವಚನ ಹೇಳಿದೆ, ಒಂದು ಗಾದೆ ಹೇಳಿದೆ ಅಂಥೇಳಿ ಹಸಿ ಸುಳ್ಳು ಹೇಳ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸೋಲಿಸಿರೋ ಸಾವರ್ಕರ್ ಅಂತ ಹೇಳಿದ್ರೆ ಹಸಿ ಸುಳ್ಳು ಮಾತಾಡ್ತಕ್ಕಂಥವ್ರು. ಮತ್ತು ಸಂವಿಧಾನ ವಿರೋಧಿ ಅಂತ ಏನು ಅಂತಂದರೆ ಕಾಂಗ್ರೆಸ್ ಪಕ್ಷ ಅಂತೇಳಿ ಪ್ರಚಾರ ಮಾಡ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಿತಿದ್ದ ಕಾಲದಲ್ಲಿ 66 ವರ್ಷ ಜೀವಿತಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್. 38 ವರ್ಷಗಳ ಕಾಲ ಅವರು ಏನಂತಂದರೆ ಒಂದು ಹೋರಾಟದಲ್ಲಿದ್ದರು. ಅವರು ಹೋರಾಟದ ಎಲ್ಲ ತತ್ವ ಸಿದ್ಧಾಂತಗಳನ್ನು ತಿಜಾಜಲಿ ಇಟ್ಟಿರ್ತಕ್ಕಂಥವ್ರು BJPಯವರು. ಇವ್ರು ಯಾವುದೋ ನೆಪ ಹೇಳೋದು ಏನಂತಂದರೆ ಅವರಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ, ಯಾವುದೋ ಒಂದು ಸಂದರ್ಭವನ್ನು ಬಳಸ್ಕೊಂಡು. ಆಗಿನ ಕಾಂಗ್ರೆಸ್ದಾಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸ್ವಾತಂತ್ರ್ಯ ಬೇಕು ಅಂಥೇಳಿ ಹಿಂದೂ ಕೋಡ್ ಬಿಲ್ ತಂದಾಗ ಅವಾಗಿನ ಇರ್ತಕ್ಕಂಥ ಕಾಂಗ್ರೆಸ್ಸಲ್ಲಿ ಇದ್ದಿರ್ತಕ್ಕಂಥ ಮುನ್ನುವಾದಿಗಳು ವಿರೋಧ ಮಾಡಿದ್ರು. ಅವರು ಭಾಳ ಸಂಖ್ಯೆಯಲ್ಲಿದ್ದರು. ಅವಾಗ ವಿರೋಧ ಮಾಡಿದಾಗ ನೆಹರು ಅವರು ಇಲ್ಲ ಅಲ್ಲಿ ಸಬ್ಮಿಟ್ ಮಾಡಬಾರ್ದು ಅಂತ ಅಂಬೇಡ್ಕರ್ಗೆ ಹೇಳಿದಾಗ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಹೊರಗಡೆ ಬರ್ತಾರೆ. ಅಂಥ ಒಂದು ಕಾಲದಲ್ಲಿ ಮನುವಾದಿಗಳು ಕಾಂಗ್ರೆಸ್ನಲ್ಲಿ ಅವತ್ತು ಸೇರ್ಕೊಂಡು, ಈಗೆಲ್ಲ ಮನುವಾದಿಗಳು ಸೇರ್ಕೊಂಡಿರ್ತಕ್ಕಂಥವ್ರು BJPಯಲ್ಲಿ. ಈಗ ಯಾರು ಕಾಂಗ್ರೆಸ್ನಲ್ಲಿ ನಿರ್ಣಾಯಕ ಹಂತದಲ್ಲಿ ಇಲ್ಲ, ಇಂಡಿವಿಜುವಲ್ ಇರ್ಬೋದು, ಅವರು ಡಿಸಿಷನ್ ಮೇಕರ್ಸ್ ಅಲ್ಲ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಪ್ರಕಾಶ್ ಮೂಲಭಾರತಿ, ರಾಜ್ಕುಮಾರ್ ಕಪ್ನೂರ್, ಮಲ್ಲಪ್ಪ ಹೊಸ್ಮನಿ, ಸುರೇಶ್ ಹಾದಿಮನಿ, ಗುಂಡಪ್ಪ ಲಂಡನ್ಕರ್, ಪ್ರಕಾಶ್ ನಾಗನಹಳ್ಳಿ, ಪವನ್ ಕುಮಾರ್ ವಳಕೇರಿ, ದಿನೇಶ್ ದೊಡ್ಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ತಾಜ್ ಸುಲ್ತಾನ್ಪುರ ಗ್ರಾಮ ಪಂಚಾಯಿತಿ PDO ವರ್ಗಾವಣೆ, ಕನ್ನಡ ಭೂಮಿ ಜಾಗೃತಿ ಸಮಿತಿ ಒತ್ತಾಯ. ಮೇ 28ರಂದು ಕಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನಾಚರಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ತಾಲೂಕಿನ ತಾಜ್ ಸುಲ್ತಾನ್ಪುರ ಗ್ರಾಮ ಪಂಚಾಯತ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕನ್ನಡ ಭೂಮಿ ಜಾಗೃತಿ ಸಮಿತಿ ನೇತೃತ್ವದ ಗ್ರಾಮಸ್ಥರು ಹಾಗೂ ಸಂಘಟನೆಯ ಕಾರ್ಯಕರ್ತರ ನಿಯೋಗ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ತಾಜ್ ಸುಲ್ತಾನ್ಪುರ ಗ್ರಾಮ ಪಂಚಾಯತ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದರು. ಕಪ್ನೂರ್ ಗ್ರಾಮದ ಜಮೀನು 174 ಮತ್ತು 175 ಇವುಗಳು ಮಹಾನಗರ ಪಾಲಿಕೆ ಕಲಬುರಗಿ ವ್ಯಾಪ್ತಿಗೆ ಒಳಪಟ್ಟಿರುವುದಿಲ್ಲ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಿಂಬರಹದಲ್ಲಿ ಆದೇಶ ಹೊರಡಿಸಿದ್ದು, ಆದೇಶವಾಗಿ 9 ತಿಂಗಳ ಕಾಲ ಗತಿಸುತ್ತಾ ಬಂದರೂ ತಾಜ್ ಸುಲ್ತಾನ್ಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅವರು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ನಮ್ಮ ಆಸ್ತಿಗಳನ್ನು ಪಂಚಾಯತ್ನಲ್ಲಿ ನೋಂದಾಯಿಸುತ್ತಿಲ್ಲ ಎಂದು ದೂರಿದರು. ನನ್ನ ಹೆಸರು ಬಸೀರ್ ಸಾಬ್ರಿ, ಸಿದ್ದಾರೋಡ್ ಕಾಲನಿಯ ನಿವಾಸಿ ಅಂತ ನಾನು. ನಮ್ಮ ಸಿದ್ದಾರೋಡ್ ಕಾಲನಿ ಅಲಾಟ್ಮೆಂಟ್ ಆಗಿ 30 ವರ್ಷ ಆಯ್ತು ಸರ್. ಅದಕ್ಕೆ ಯಾರೂ ಏನೂ ಹೆಲ್ಪೇ ಮಾಡಲ್ಲಾಗ್ಯಾರ. 5-6 ಮಂದಿ ಕಾರ್ಪೊರೇಟರ್ ಆದರೂ ಅವ್ರಿಗೂ ಎಲ್ಲ ರಿಕ್ವೆಸ್ಟ್ ಮಾಡಿದೆವು. ಆಮೇಲೆ ಪಂಚಾಯತ್ದವ್ರು ಪಿ ಡಿ ಒ ಮೇಡಮ್ನು 9 ತಿಂಗಳಾಯ್ತು ಸರ್ ಓಡಾಡ್ಲಾಗತ್ತೇವೆ. ಯಾರು ಏನೋ ನಾಳೆ ಬರ್ರಿ ನಾಡೋದು ಬರ್ರಿ 10 ತೊಂಬರ್ರಿ ಒಮ್ಮೆ 50 ತೊಂಬರ್ರಿ ಅಂತ ಹಿಂಗೆಲ್ಲ ಠಕಾಸಲಾಗತ್ತಾರ ರೀ. ನಮ್ಮದು ಏನು ಯಾಕಡೆ ಯಾರಿಗೆ ಕೇಳೋದು ಎಲ್ಲದ ಸಿದ್ದಾರೋಡ್ ಕಾಲನಿ ಅಂತ ಕೇಳಕತ್ತಾರ ರೀ. ಎಲ್ಲಿ ಬ್ಯಾಂಕ್ನಾಗ ಲೋನ್ ತೊಗೊಂಡು ಹೋದ್ರೂ ಕೆಲಸ ಆಗಲ್ಲಾಗ್ಯಾವ ರೀ. ಯಾವ ಆಫೀಸ್ನಾಗ ಹೋದ್ರೂ ಕೆಲಸ ಆಗಲ್ಲ. ಸಿದ್ದಾರೋಡ್ ಕಾಲನಿ ಎಲ್ಲದ ಅಂತ ಕೇಳಕತ್ತಾರ ನಮ್ಗೆ. ಮತ್ತು ಇದು ಹ್ಯಾಂಗೆ ಮಾಡ್ಬೇಕು ಸರ್? ಅದಕ್ಕೆ ಏನದ ಪಿ ಡಿ ಒ ಮೇಡಮ್ಗೆ ವರ್ಗಾವಣೆ ಮಾಡ್ಬೇಕಂತ ಅರ್ಜಿ ಕೊಡ್ಲಿಕ್ಕೆ ಬಂದೇವು ಸರ್. ಸಿದ್ದಾರೋಡ್ ಕಾಲನಿ ಕಪ್ನೂರು, ತಾಲೂಕು ಜಿಲ್ಲಾ ಗುಲ್ಬರ್ಗ. ಹೆಸರು ಹೇಳು. ಸಂತೋಷ್ ಗೊತ್ತಿದ್ದಾರೆ ಸರ್. ನಾವು ಸಿದ್ದಾರೋಡ್ ಕಾಲನಿ ಕಪ್ನೂರು ಸರ್. ಈ ಹೊರಣಿಗೆ ಅಲಕ್ಕ ಇದು ನಮ್ಮ ಪಿ ಡಿ ಒ ಮೇಡಮ್ ಏನದ ಆದೇಶ ಮಾಡಿದ್ದಾರೆ ರೀ. ಅವ್ರನ್ನ ಕರೆ ತಗೋ ಅಂತೇಳಿ ಆದೇಶ ಮಾಡಿದ ತೊಗೊಂಬಲಾಗ ಸರ್ ಮೇಡಮ್. 3-4 ತಿಂಗಳ ಮೇಲೆ ಆಯ್ತು ರೀ ಸರ್. ಬಟ್ ಏನದ ನಿಖಾರ್ ಕೇರ್ ಮಾಡಲಾಗ ಸರ್. ಅರ್ಸ ಏನದ ನಿಮಗೆ ಮನವಿ ಮಾಡತ್ತೀನಿ ಸರ್ ಪ್ರಿಂಗ ಸಾಬರ್. ಈ ಸಂದರ್ಭದಲ್ಲಿ ಸಂಘಟನೆಯ ಆನಂದ್ ತೆಗ್ನೂರ್, ಬಶೀರ್ ಸಾಬ್, ಸಂತೋಷ್ ಗುತ್ತೇದಾರ್, ಭೀಮಣ್ಣ ಪೂಜಾರಿ, ಮಲ್ಲಿಕಾರ್ಜುನ್ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮೇ 28ರಂದು ಆಚರಿಸಲಾಗುವ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ಸಂರಕ್ಷಣಾ ದಿನದ ಪ್ರಯುಕ್ತ ನಗರದ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಹಾಗೂ ಮಾನವೀಯ ಕಲ್ಯಾಣ ಟ್ರಸ್ಟ್, ಅರುಜೀವ ಹಾಲಿಸ್ಟಿಕ್ ಹೀಲಿಂಗ್ ಸೆಂಟರ್ ಸಹಯೋಗದೊಂದಿಗೆ ಬುಧವಾರ ಬೆಳಗ್ಗೆ 10 ಗಂಟೆಗೆ ಕೆಕೆಸಿಸಿಐ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾದ ಶರಣಬಸಪ್ಪ ಪಪ್ಪ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ನಗರದ ಉತ್ತರ ಮತಕ್ಷೇತ್ರದ ಶಾಸಕಿ ಖರೀಶ್ ಫಾತಿಮಾ ಅವರು ಉದ್ಘಾಟಿಸುವರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನು, ಡಿಸಿಪಿ ಕನ್ನಿಕಾ ಸಿಕ್ರಿವಾಲ್ ಹಾಗೂ ಶರಣಬಸವ ವಿಶ್ವವಿದ್ಯಾಲಯದ ಡೀನ್ರಾದ ಲಕ್ಷ್ಮೀ ಮಾಕಾ ಕರುಣಾದೇವಿ ಜೀವಣಗಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸುವರು. ಕಾರ್ಯಕ್ರಮದಲ್ಲಿ ನೈಸರ್ಗಿಕ ಚಿಕಿತ್ಸೆಗಳಾದ ಆಯುರ್ವೇದ, ಯೋಗ, ಧ್ಯಾನ ಮತ್ತು ಫಿಜಿಯೋಥೆರಪಿಗಳ ಮಹತ್ವದ ಕುರಿತು ಡಾಕ್ಟರ್ ರೇಖಾ ಮತ್ತು ಡಾಕ್ಟರ್ ಶಾಲಿನಿ ಅವರು ವಿಶೇಷ ಮಾಹಿತಿಯನ್ನು ನೀಡುವರು. ಇದರ ಸದುಪಯೋಗವನ್ನು ಪಡೆದು ದಿನನಿತ್ಯದ ಜೀವನದಲ್ಲಿ ತಪ್ಪದೆ ಅನುಸರಿಸುವುದರಿಂದಾಗುವ ಲಾಭಗಳ ಕುರಿತು ವಿಸ್ತೃತವಾದ ಮಾಹಿತಿಯನ್ನು ನೀಡಲಾಗುವುದು. ನಗರದ ಮಹಿಳಾ ಸಂಸ್ಥೆಗಳಾದ ಮಹೇಶ್ವರಿ ಮಹಿಳಾ ಸಂಘ, ಸಂಗಿನಿ ಜೈನ್ ಸಮೂಹ, ರೋಟರಿ ಇನ್ನರ್ ವಿಲ್ ಕ್ಲಬ್, ಸ್ಪಂದನ ಮಹಿಳಾ ಸಮೂಹ, ಮಹಿಳಾ ಏಕತಾ ಮಂಚ್, ರಾಜಸ್ಥಾನಿ ಮಹಿಳಾ ಮಂಡಳಿಯ ಸದಸ್ಯರು ಭಾಗವಹಿಸುವರು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೆಕೆಸಿಸಿಐನ ಶಿವರಾಜ್ ಇಂಗಿನಶೆಟ್ಟಿ, ಸೈಯದ್ ಮುಜಮ್ ಅಲಿ, ನಮೃತಾ ಘಟಾಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಮಗೆಲ್ಲ ತಿಳಿಸಬಯಸುವುದೇನೆಂದರೆ, ಬರುವ 28ನೇ ತಾರೀಕು ಅಂದರೆ ನಾಳೆ ಬಿಟ್ಟು ನಾಡಿದ್ದು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ಹೆಲ್ತ್ ಕೇರ್ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಹಾಗೂ ಮಾನವೀಯ ಕಲ್ಯಾಣ ಟ್ರಸ್ಟ್ ಅರುಜೀವ ವತಿಯಿಂದ ಒಂದು ಮಹಿಳೆಯರಿಗಾಗಿ ಒಂದು ಫ್ರೀ ಹೆಲ್ತ್ ಚೆಕಪ್ ಮತ್ತು
ಅವರಿಗೆ ಸಂವಾದ ಮತ್ತು ಯಾವುದೋ ರೀತಿಯಿಂದ ಇವತ್ತು ಮಹಿಳೆಯರಿಗೆ ಪ್ರಾಬ್ಲಮ್ಸ್ ಇದೆ. ಅದರ ಸಲುವಾಗಿ ಆಯುರ್ವೇದ ಮತ್ತು ನ್ಯಾಚುರೋಪತಿ ಯೋಗ ಮೂಲಕ ಅವರ ಸಮಸ್ಯೆಗಳನ್ನು ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕು, ಪ್ರತಿದಿನದ ಒಂದು ಸಮಸ್ಯೆಗಳು ಏನು ಹೆಣ್ಮಕ್ಳಿಗೆ ಇರ್ತವೆ ಅದ್ರ ಬಗ್ಗೆ ಒಂದು ಅರಿವು ಕೊಡೋದಕ್ಕೆ ಅರುಜೀವ ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ಡಾಕ್ಟರ್ ರೇಖಾ ಅವರು ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಮಹಿಳೆಯರಿಗೆ ನಾವು ಮಹತ್ವ ಕೊಟ್ಟು ನಮ್ಮ ಉತ್ತರ ಕಲಬುರಗಿ ಉತ್ತರ ಭಾಗದ ನಮ್ಮ ಶಾಸಕರಾದಂಥ ಕಲೀಶ್ ಫಾತಿಮಾ ಮೇಡಮ್ ಅವರು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದಂಥ ಕುಮಾರಿ ಬಿ ಫೌಜಿಯಾ ತರ್ನಮ್ ಅವರು ಕೂಡ ಒಂದು ಆಗಮಿಸ್ತಿದ್ದಾರೆ ಸರ್ ಈ ಒಂದು ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ. ಅದೇ ರೀತಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಕನಿಕಾ ಸಿಕ್ರಿವಾಲ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ಅದೇ ರೀತಿ ಶರಣಬಸವ ಯೂನಿವರ್ಸಿಟಿಯ ಡೀನ್ ಆದಂಥ ಲಕ್ಷ್ಮೀ ಮಾಕಾ ಮೇಡಮ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಮಾಜಿ ಅಧ್ಯಕ್ಷರು ಹಾಗೂ FKCCIನ ಮಾಜಿ ಅಧ್ಯಕ್ಷರಾದಂಥ ಡಾಕ್ಟರ್ SS ಪಾಟೀಲ್ ಅವರ ಸೊಸೆಯು ಕೂಡ ಈ ಒಂದು ಸಂದರ್ಭದಲ್ಲಿ LS ಪಾಟೀಲ್ ಅವರ ಮಿಸ್ಸೆಸ್ ಹೈದರಾಬಾದಿಂದ ಆಗಮಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಎಲ್ಲ ನಮ್ಮ ಸದಸ್ಯರುಗಳು ಹಾಜರಿರ್ತಾರೆ. ಅದಲ್ಲದೆ ನಮ್ಮ ವುಮೆನ್ ಎಂಟರ್ಪ್ರಿನರ್ಸ್ ಕಮಿಟಿ ಹಾಗೂ ಕಲಬುರಗಿಯ ಕೆಲವು ಮಹಿಳಾ ಸಂಘಗಳು ಕೂಡ ಆಗಮಿಸ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಸ್ಪಂದನ ಮಹಿಳಾ ಗ್ರೂಪು ಮತ್ತು ಮಹೇಶ್ವರಿ ಮಹಿಳಾ ಗ್ರೂಪು, ಸಂಗೀನಿ ಜೈನ್ ಗ್ರೂಪು ಹಾಗೂ ಈ ಯಾವುದೇ ಆಪ್ಕಾ ಏಕ್ ಜೋ ಏನಾ ಮಹಿಳಾ ಏಕತಾ ಮಂಚ್ನ ಒಂದು ಹೆಣ್ಣುಮಕ್ಕಳು ಕೂಡ ಈ ಒಂದು ಸಂದರ್ಭದಲ್ಲಿ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದ ಒಂದು ಉಪಯೋಗ ಪಡೆದುಕೊಳ್ತಾ ಇದ್ದಾರೆ. ಇದೇ ರೀತಿ ಕಲಬುರಗಿಯಲ್ಲಿಯ ಎಲ್ಲ ನನ್ನ ಸೋದರಿಯರು, ತಾಯಂದಿರು ಈ ಒಂದು ಕಾರ್ಯಕ್ರಮದ ಒಂದು ಏನು ನಾವು ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ ಅದರ ಉಪಯೋಗ ಪಡ್ಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಅದೇ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯು ಹಾಗೂ ಅರುಜೀವ ಮಾನವೀಯ ಕಲ್ಯಾಣ ಟ್ರಸ್ಟ್ ಜೊತೆಗೆ ನಾವು ಒಂದು MOU ಮಾಡಿಕೊಂಡು ಬರುವಂಥ ದಿನದಲ್ಲಿ ನಮ್ಮ ಚೇಂಬರ್ನವರು ಸದಸ್ಯರಾಗಿರ್ಬೋದು ಅವರಿಗೆ ಜಾಸ್ತಿ ರಿಯಾಯಿತಿನಲ್ಲಿ ಅಲ್ಲಿ ಅವರಿಗೆ ಒಂದು ಇದೊಂದು ಹೋಲಿಸ್ಟಿಕ್ ಸೆಂಟರ್ ಇದೆ. ಅವರು ಯಾವುದೇ ರೀತಿ ಒಂದು ಇಲ್ಲಿ ಬಿಸ್ನೆಸ್ಗಂತ ಅವ್ರು ಮಾಡಿಲ್ಲ. ನಮ್ಮ ಭಾಗದ ಜನರಿಗೆ ನಾವು ಎಷ್ಟೋ ನಮ್ಮಲ್ಲಿನ ಜನರು ಇವತ್ತು ಧರ್ಮಸ್ಥಳಕ್ಕೆ ಭಾಳ ದೂರ ಹೋಗ್ತಾರೆ. ಹೈದ್ರಾಬಾದ್ ಅಂತ ಒಂದು ಆಯುರ್ವೇದ ಸೆಂಟರ್ಸ್ಗಳಿಗೆ ಹೋಗಿ ಈ ನ್ಯಾಚುರೋಪತಿ ಮತ್ತು ಯೋಗ ದಂಥ ಒಂದು ಶಿಬಿರಗಳಿಗೆ ಸುಮಾರು 8 ದಿವಸ 15 ದಿವಸ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಾ ಇರ್ತಾರೆ. ಅದಕ್ಕೂ ಒಂದು ಹೆಚ್ಚಿನ ರೀತಿಯಲ್ಲಿ ಇವತ್ತಿನ ದಿವಸ ಡಾಕ್ಟರ್ SS ಪಾಟೀಲ್ ಅವರ ಪುತ್ರರಾದಂಥ LS ಪಾಟೀಲ್ ಅವರು ಹಾಗೂ ಸಿದ್ದು ಪಾಟೀಲ್ ಅವರು ನಮ್ಮ ಕಲಬುರಗಿ ಜನತೆಗೆ ನಮ್ಮ ರಿಟೈರ್ಡ್ ಜಡ್ಜ್ ಆದಂಥ ಶಿವರಾಜ್ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಒಂದು ವೆಲ್ನೆಸ್ ಸೆಂಟರ್ ಮಾಡಿದ್ದಾರೆ. ಅದ್ರ ಸಲುವಾಗಿ ನಾವು ಏನದಲ್ಲ ಸರ್ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಇದರ ಉಪಯೋಗ ಪಡ್ಕೋಬೇಕು. ಮತ್ತು ಏನಲ್ಲ ಈ ಒಂದು ನಾಳಿನ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಎಲ್ಲ ರೀತಿಯ ಒಂದು ಸಲಹೆ ಸೂಚನೆಗಳು ಡಾಕ್ಟರ್ ರೇಖಾ ಅವರು ತಮಗೆಲ್ಲರಿಗೆ ಕೊಡ್ತಾರಂತ ಈ ಸಂದರ್ಭದಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಗೆ ಸಮುದಾಯದಿಂದ ಸನ್ಮಾನ. ಮೇ 31ರಂದು ಕಲಬುರಗಿ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಬೃಹತ್ ಹೋರಾಟ. DG ಸಾಗರ್ ಸುದ್ದಿಗೋಷ್ಠಿ. ತಾಜ್ ಸುಲ್ತಾನ್ಪುರ ಗ್ರಾಮ ಪಂಚಾಯಿತಿ PDO ವರ್ಗಾವಣೆ. ಕನ್ನಡ ಭೂಮಿ ಜಾಗೃತಿ ಸಮಿತಿ ಒತ್ತಾಯ. ಮೇ 28ರಂದು ಕಲಬುರಗಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ಆರೋಗ್ಯ ದಿನಾಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್.
ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.